ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. RRB ALP ರಿಕ್ರೂಟ್ಮೆಂಟ್ 2026 ನೋಡಿ 11127 ಪೋಸ್ಟ್ಗಳಿಗೆ ಇಲ್ಲಿ ನೇಮಕಾತಿ ನಡೆಯಲು ಅಧಿಸೂಚನೆ ಬಿಡುಗಡೆ ಮಾಡಲಾಗಿತ್ತು. ನೋಡಿ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ. ಯಾರು ನೀವು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಈ ತಿಂಗಳು 14ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ದಯವಿಟ್ಟು ಹೋಗಿ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿ ಸ್ನೇಹಿತರೆ. ನಾಳೆ ಬಿಟ್ಟು ನಾಡ್ದು ಕೂಡ ಇದು ಲಾಸ್ಟ್ ಡೇಟ್ ಇದೆ. ಅರ್ಜಿಗಳನ್ನು ದಯವಿಟ್ಟು ಸಲ್ಲಿಸ್ಕೊಳ್ಳಿ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ. ನೋಡಿ ಪೂರ್ತಿಯಾಗಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ನೋಡಿ ಇಂಡಿಯನ್ ರೈಲ್ವೆ ಎಲ್ಲಿ ಬೃಹತ್ ನೇಮಕ ನಡೆಯಿತು. ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿ ಕೂಡ ಇಲ್ಲಿ ಪ್ರಾರಂಭವಾಗಿದೆ ಸ್ನೇಹಿತರೆ. ನಾಳೆ ಬಿಟ್ಟು ನಾಡ್ದು ಅರ್ಜಿಗಳಿಗೆ ಎಂಡ್ ಆಗ್ತಾ ಇದೆ. ಹೋಗಿ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿ ಸ್ನೇಹಿತರೆ. ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಕೆಳಗಡೆ ಚಾನಲ್ ನೆನಪು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಬರ್ತಕ್ಕಂಥ ಬೆಲ್ ಕ್ಲಿಕ್ ಆಗ್ತಕ್ಕಂಥ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪತ್ತೆಗಳಿದೆ. ನೋಡಿ ಒಟ್ಟು ಟೋಟಲ್ 11127 ಹುದ್ದೆಗಳಿಗೆ ಇಲ್ಲಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿತ್ತು ಸ್ನೇಹಿತರೆ. 14 ಜೂನ್ 2026 ಲಾಸ್ಟ್ ಡೇಟ್ ಕೂಡ ಇದೆ ಸ್ನೇಹಿತರೆ. ಅದರ ಬಗ್ಗೆ ಮಾಹಿತಿ ನೋಡಿ. ಈಗಾಗಲೇ ಹೇಳ್ದಂಗೆ ಅಪ್ಲಿಕೇಶನ್ ಆನ್ಲೈನ್ ಲಾಸ್ಟ್ ಡೇಟ್ ನೋಡಿ 14 ಜೂನ್ 2026. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಜನರಲ್ OBC EWC 500 ರೂಪಾಯಿ ಇರುತ್ತೆ. SC ST EBC ಫೀಮೇಲ್ ಟ್ರಾನ್ಸ್ಜೆಂಡರ್ಗೆ 250 ರೂಪಾಯಿ ಇತ್ತು. ಯಾವುದು ಇದು ರೀಫಂಡ್ ಕೂಡ ಆಗುತ್ತೆ ಸ್ನೇಹಿತರೆ. ಇನ್ನು ಅಪೇರಿಂಗ್ ಫಾರ್ ದ CBT. ಇನ್ನು ಜನರಲ್ OBC EWCಗೆ 400 ರೂಪಾಯಿ ರೀಫಂಡ್ ಆಗುತ್ತೆ ಸರಿನಾ. ಇನ್ನು 100 ರೂಪಾಯಿ ಮಾತ್ರ ಫೀಸ್ ತೊಗೊತಾರೆ. SC ST EBC ಫೀಮೇಲ್ ಟ್ರಾನ್ಸ್ಜೆಂಡರ್ಗೆ ಪೂರ್ತಿ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ ಸ್ನೇಹಿತರೆ. ನೆಟ್ ಬ್ಯಾಂಕಿಂಗ್ ಮುಖಾಂತರ ನಿಮಗೆ ಪೇಮೆಂಟ್ ಕೂಡ ವಾಪಸ್ ಆಗ್ತಾರೆ. ನೋಡಿ ಟೋಟಲ್ ಬಂದುಬಿಟ್ಟು 11127 ಹುದ್ದೆಗಳು. ಏಜ್ ಲಿಮಿಟ್ ನೋಡಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ ಬಿಟ್ಟು 30 ವರ್ಷಗಳನ್ನು ಇಲ್ಲಿ ಕೇಳಿದ್ರೆ. ವೇಕೆನ್ಸಿ ಡೀಟೇಲ್ಸ್ ಕೂಡ ನೋಡಿ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದರು. ಟೋಟಲ್ 11127 ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಎಲಿಜಿಬಿಲಿಟಿ ನೋಡಿ 10th ಎಕ್ಸಾಮ್ ಪಾಸ್ಔಟ್, ITI ಸರ್ಟಿಫಿಕೇಟ್ ಆರ್ ಕ್ಲಾಸ್ 10th ಆ್ಯಂಡ್ ಡಿಪ್ಲೊಮಾ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಆರ್ BE BTech ಡಿಗ್ರಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಫಾರ್ ರೆಕಗ್ನೈಸ್ಡ್ ಬೋರ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ನೀವು ಮುಗಿಸಿದ್ರೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿ. ಇದು ಎಲಿಜಿಬಿಲಿಟಿ ಆಗಿರುತ್ತೆ. ಇನ್ನು ಸ್ಯಾಲ್ರಿ ನೋಡೋದಾದರೆ ಇನ್ನು ಆ್ಯಂಡ್ ಸ್ಯಾಲರಿ 24,904 ರೂಪಾಯಿ ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ. ಸಿಲೆಬಸ್ ಪ್ಯಾಟರ್ನ್ ನೋಡೋದಾದರೆ ಒಟ್ಟು ಸಬ್ಜೆಕ್ಟ್ಗಳು ಮ್ಯಾಥಮೆಟಿಕ್ಸು, ಜನರಲ್ ಸೈನ್ಸು, ಜನರಲ್ ಇಂಟೆಲಿಜೆನ್ಸು, ರೀಸನಿಂಗ್ ಇರುತ್ತೆ. ಜನರಲ್ ಅವೇರ್ನೆಸ್, ಕರೆಂಟ್ ಅಫೇರ್ಸ್ ಮೇಲೆ ಒಟ್ಟು 75 ಕ್ವಶನ್ಸ್ ಇರುತ್ತೆ. 75 ಮಾರ್ಕ್ಸ್ ಕೂಡ ಇರುತ್ತೆ. 60 ನಿಮಿಷಗಳ ಕಾಲಾವಕಾಶ ಇರುತ್ತೆ 1 ಗಂಟೆಗಳು ಸರಿನಾ. ರಾಂಗ್ ಆನ್ಸರ್ಗೆ 1/3 ಮಾರ್ಕ್ಸ್ ಇದನ್ನು ಕಟ್ ಮಾಡ್ತಾರೆ ಸ್ನೇಹಿತರೆ. ಸರಿ, ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಸ್ನೇಹಿತರೆ ಸರಿನಾ. ದಯವಿಟ್ಟು ನೋಡಿಕೊಂಡು ಎಕ್ಸಾಮ್ನ ಬರೀಬೇಕಾಗತ್ತೆ. ಇನ್ನು ಯಾವ ರೀತಿ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತಪ್ಪ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1, CBT 2, CBT 1 ಕೂಡ ಇರುತ್ತೆ ಸ್ನೇಹಿತರೆ. ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟು ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಮೆಡಿಕಲ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಇದು ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಆಗಿರುತ್ತೆ ಸ್ನೇಹಿತರೆ. ಹೌ ಟು ಅಪ್ಲೈ, ಯಾವ ರೀತಿ ಅಪ್ಲೈ ಮಾಡೋದಪ್ಪ ಅಂತಂದರೆ ನೋಡಿ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ. 15 ಮೇ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಹೋಗಿ ದಯವಿಟ್ಟು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಇಷ್ಟು. ಇನ್ನು ಯಾರಾದರೂ ಅರ್ಜಿಗಳನ್ನು ಸಲ್ಲಿಸಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಲ್ಲಿಸಿಕೊಳ್ಳಿ ಸ್ನೇಹಿತರೆ. ಇದೇ ನಿಮಗೆ ಒಂದು RRBಯಲ್ಲಿ ಕೆಲಸ ಮಾಡಬೇಕಂತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದೇ ಒಂದು ಕಾಲಾವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಇದೇ ತಿಂಗಳು ಎಂಡಿಂಗಲ್ಲಿ ಇನ್ನು ಟೆಕ್ನಿಕಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಅದರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ದಯವಿಟ್ಟು ಇದೇ ಥರದ ಉದ್ಯೋಗ ಮಾಹಿತಿಗಳಿಗೆ ಕನ್ನಡದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಕೆಳಗಡೆ ಚಾನಲ್ ನೆನಪು ಸಬ್ಸ್ಕ್ರೈಬ್ ಮಾಡಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಬಾಯ್.